ನಮಸ್ಕಾರ, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ದಿನಕ್ಕೆ ನೂರಾರು ವಿಮಾನ ಲ್ಯಾಂಡಿಂಗ್, ಟೇಕ್ ಆಫ್ ಆಗೋ, ಲಕ್ಷಾಂತರ ಜನ ಓಡಾಡೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಪಕ್ಕದಲ್ಲೇ 136 ವರ್ಷದ ಹಳೆಯ ಮಸೀದಿಯೊಂದು ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಕೋಲ್ಕತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಥದ್ದೊಂದು ಮಸೀದಿ ಇದೆ. ಇದು ಕೇವಲ ಮಸೀದಿ ಅಲ್ಲ, ಏರ್ಪೋರ್ಟ್ ಭದ್ರತೆಗೆ, ಪೈಲಟ್ಗಳ ನಿದ್ದೆಗೆಡಿಸಿರೋ ಲಕ್ಷಾಂತರ ಪ್ರಯಾಣಿಕರಿಗೆ ಜೀವಕ್ಕೆ ಕುತ್ತು ತರಬಲ್ಲ ಒಂದು ಹೈ ರಿಸ್ಕ್ ಸ್ಪಾಟ್. ಕಳೆದ 30 ವರ್ಷಗಳಿಂದ ಇದನ್ನ ಶಿಫ್ಟ್ ಮಾಡೋಕೆ ಸರ್ಕಾರಗಳು ಹೆದರ್ತಿದ್ವು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಬಲಿಯಾಗಿ ಸುಮ್ಮನಿದ್ವು. ಆದ್ರೀಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗ್ತಿದ್ದಂತೆ ಈ ಮಸೀದಿನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಬೃಹತ್ ಆಪರೇಷನ್ ಶುರುವಾಗಿದೆ. ಅಧಿಕಾರಕ್ಕೇರ್ತಿದ್ದಂತೆ ಸಾಲು ಸಾಲು ಚೇಂಜಸ್ ಮಾಡ್ತಿರೋ ಸುವೇಂದು ಸರ್ಕಾರ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ. ಹಾಗಿದ್ರೆ ಏನಿದು ವಿವಾದ? ಏರ್ಪೋರ್ಟ್ ಭದ್ರತೆಗೆ ಈ ಮಸೀದಿಯಿಂದ ಆಗ್ತಿರೋ ಡೇಂಜರ್ ಏನು? ಅಷ್ಟಕ್ಕೂ ಏರ್ಪೋರ್ಟ್ನಂತಹ ಹೈ ಸೆಕ್ಯೂರಿಟಿ ಜಾಗದಲ್ಲಿ ಈ ಮಸೀದಿ ಬಂದಿದ್ ಹೇಗೆ? ಈಗ ಹೇಗೆ ತೆರವು ಮಾಡ್ತಾರೆ? ಬನ್ನಿ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರನ್ವೇ ಪಕ್ಕದಲ್ಲೇ ಮಸೀದಿ, ಏರ್ಪೋರ್ಟ್ ಒಳಗೆ ಪ್ರಾರ್ಥನೆ. ಸ್ನೇಹಿತರೆ, ಈ ಮಸೀದಿಯ ಹೆಸರು ಗೌರಿಪುರ ಜಾಮೆ ಮಸೀದಿ. ಇದನ್ನ ಬಾಂಗ್ರಾ ಮಸೀದಿ ಅಂತಲೂ ಕರೀತಾರೆ. ಇದು ಇವತ್ತು ನೆನ್ನೆಯ ಮಸೀದಿ ಅಲ್ಲ. ಸುಮಾರು 1890ರ ಆಸುಪಾಸ್ನಲ್ಲಿ, ಅಂದ್ರೆ ಬರೋಬ್ಬರಿ 136 ವರ್ಷಗಳ ಹಿಂದೆ ನಿರ್ಮಾಣವಾದ ಮಸೀದಿ ಇದು. ಆ ಕಾಲದಲ್ಲಿ ಅಲ್ಲಿ ಏರ್ಪೋರ್ಟ್ ಇರಲಿಲ್ಲ. ಸುತ್ತಮುತ್ತ ಬರೀ ಖಾಲಿ ಮೈದಾನ, ಅಲ್ಲಲ್ಲಿ ಒಂದಷ್ಟು ಮನೆಗಳಿದ್ವು ಅಷ್ಟೇ. ಆದ್ರೆ ಕಾಲ ಕಳೆದಂತೆ ಡಮ್ ಏರೋಡ್ರೋಮ್ ಡೆವಲಪ್ ಆಯ್ತು. ಅದೇ ಮುಂದೆ ಇವತ್ತಿನ ಬೃಹತ್ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಬದಲಾಯಿತು. ಏರ್ಪೋರ್ಟ್ ಬೆಳೆದಂತೆಲ್ಲ ಈ ಮಸೀದಿ ಏರ್ಪೋರ್ಟ್ನ ಹೈ ಸೆಕ್ಯೂರಿಟಿ ಆಪರೇಷನಲ್ ಝೋನ್ ಒಳಗಡೆ ಲಾಕ್ ಆಗೋಯ್ತು. ಇದೀಗ ಈ ಮಸೀದಿ ವಿಮಾನ ನಿಲ್ದಾಣದ 2ನೇ ರನ್ವೇಯಿಂದ ಕೇವಲ 165 ಮೀಟರ್ ದೂರದಲ್ಲಿದೆ. ಅಂದ್ರೆ ಒಂದು ಕ್ರಿಕೆಟ್ ಸ್ಟೇಡಿಯಂ ತಗೊಂಡ್ರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಎಷ್ಟಿದೆಯೋ ಅಷ್ಟೇ ದೂರ. ಹಾಗೆ ಏರ್ಪೋರ್ಟ್ ಕಾಂಪೌಂಡ್ನಿಂದ 150 ಮೀಟರ್ ಒಳಗಡೆ ಇದೆ. ಇದು ತುಂಬಾ ಡೇಂಜರ್. ಯಾಕಂದ್ರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಅಂದ್ರೆ ICAO ರೂಲ್ಸ್ ಪ್ರಕಾರ ರನ್ವೇ ಕೊನೆಯಲ್ಲಿರೋ ಸೇಫ್ಟಿ ಏರಿಯಾದಲ್ಲಿ ಕನಿಷ್ಠ 240 ಮೀಟರ್ ವರೆಗೂ ಯಾವುದೇ ಕಟ್ಟಡ ಇರಬಾರ್ದು, ಗ್ಯಾಪ್ ಇರಬೇಕು. ಆದ್ರೆ ಇಲ್ಲಿ 165 ಮೀಟರ್ಗೆ ಮಸೀದಿ ಇದೆ. ಇದೇ ಈಗ ಭಾರೀ ಆತಂಕಕ್ಕೆ ಕಾರಣವಾಗಿರೋದು. ಪೈಲಟ್ಗಳಿಗೆ ನೈಟ್ ಮೇರ್, ಲ್ಯಾಂಡಿಂಗ್ಗೆ ಬ್ರೇಕ್ ಹಾಕ್ತಿರೋ ಮಸೀದಿ. ಇದು ಕೇವಲ ರೂಲ್ಸ್ ಬ್ರೇಕ್ ಅಷ್ಟೇ ಅಲ್ಲ ಸ್ನೇಹಿತರೆ, ಟೆಕ್ನಿಕಲ್ ಆಗಿ ಪೈಲಟ್ಗಳಿಗೆ ಇದು ಅಕ್ಷರಶಃ ನೈಟ್ ಮೇರ್, ಅಂದ್ರೆ ದುಸ್ವಪ್ನ. ಯಾಕಂತ ಸಿಂಪಲ್ ಆಗಿ ವಿವರಿಸ್ತೀವಿ ಕೇಳಿ. ವಿಮಾನಯಾನ ಅಥವಾ ಏವಿಯೇಷನ್ನಲ್ಲಿ ಡಿಸ್ಪ್ಲೇಸ್ಡ್ ಥ್ರೆಶೋಲ್ಡ್ ಅಂತ ಒಂದು ಟರ್ಮ್ ಇದೆ. ಅಂದ್ರೆ ರನ್ವೇ ಶುರುವಾಗೋ ಜಾಗದಲ್ಲಿ ಏನಾದ್ರೂ ಅಡ್ಡಿ ಇದ್ರೆ ವಿಮಾನ ಲ್ಯಾಂಡ್ ಆಗೋ ಪಾಯಿಂಟ್ ಅನ್ನ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಈ ಮಸೀದಿ ಇರೋದ್ರಿಂದ ವಿಮಾನ ಲ್ಯಾಂಡ್ ಆಗಬೇಕಾದ ಪಾಯಿಂಟ್ ಅನ್ನ 88 ಮೀಟರ್ ದಕ್ಷಿಣಕ್ಕೆ ತಳ್ಳಲಾಗಿದೆ. ಇದರ ಅರ್ಥ ಏನು? ಪೈಲಟ್ಗಳಿಗೆ ವಿಮಾನ ಇಳಿಸೋಕೆ 88 ಮೀಟರ್ ರನ್ವೇ ಕಡಿಮೆಯಾಯ್ತು ಅಂತ ಅರ್ಥ. ಚಿಕ್ಕ ವಿಮಾನಗಳಿಗೆ ಇದು ಪ್ರಾಬ್ಲಮ್ ಅಲ್ಲ. ಆದ್ರೆ ಬೋಯಿಂಗ್ 787 ಡ್ರೀಮ್ ಲೈನರ್ ಅಥವಾ ಏರ್ಬಸ್ A330 ನಂತಹ ಬೃಹತ್ ವಿಮಾನಗಳು ಬರೋವಾಗ ಇದು ಭಾರಿ ಡೇಂಜರ್. ಈ ದೊಡ್ಡ ವಿಮಾನಗಳು ಲ್ಯಾಂಡ್ ಆಗಿ ಬ್ರೇಕ್ ಹಾಕಿ ನಿಲ್ಲೋಕೆ ತುಂಬಾ ಉದ್ದದ ರನ್ವೇ ಬೇಕು. ಮಳೆ ಬಂದಾಗ, ರನ್ವೇ ಒದ್ದೆಯಾಗಿದ್ದಾಗ ಸ್ವಲ್ಪ ಸ್ಕಿಡ್ ಆದ್ರೂ ವಿಮಾನ ನೇರವಾಗಿ ಹೋಗಿ ಮಸೀದಿಗೆ ಗುದ್ದೋ ಅಪಾಯ ಇದೆ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ILS ಅಂದ್ರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್. ಚಳಿಗಾಲದಲ್ಲಿ ಕೋಲ್ಕತ್ತಾದಲ್ಲಿ ಭಾರಿ ಮಂಜು ಇರುತ್ತೆ, ಕಣ್ಣಿಗೆ ಏನು ಕಾಣಿಸಲ್ಲ. ಆ ಟೈಮಲ್ಲಿ ವಿಮಾನ ಸೇಫ್ ಆಗಿ ಇಳಿಯೋಕೆ ಪೈಲಟ್ಗಳಿಗೆ ಈ ILS ಟೆಕ್ನಾಲಜಿನೇ ದಿಕ್ಕು. ಈ ILSನಲ್ಲಿ ಅತ್ಯಾಧುನಿಕ ವರ್ಷನ್ ಅಂದ್ರೆ ಕ್ಯಾಟ್ 3 ಲ್ಯಾಂಡಿಂಗ್ ಸಿಸ್ಟಮ್. ಕೋಲ್ಕತ್ತಾದ ಮೇನ್ ರನ್ವೇನಲ್ಲಿ ಈ ಅಡ್ವಾನ್ಸ್ಡ್ ಕ್ಯಾಟ್ 3 ಸಿಸ್ಟಮ್ ಇದೆ. ಆದ್ರೆ ಈ 2ನೇ ರನ್ವೇನಲ್ಲಿ ಅದನ್ನ ಅಳವಡಿಸೋಕೆ ಆಗ್ತಿಲ್ಲ. ಯಾಕಂದ್ರೆ ಮಸೀದಿಯ ಕಟ್ಟಡ ಸಿಗ್ನಲ್ಗಳಿಗೆ ಅಡ್ಡಿ ಆಗ್ತಿದೆ, ಬ್ಲಾಕ್ ಮಾಡ್ತಿದೆ. ಒಂದ್ ವೇಳೆ ಮೇನ್ ರನ್ವೇ ಏನಾದ್ರೂ ಬ್ಲಾಕ್ ಆಗಿ ಎಮರ್ಜೆನ್ಸಿಯಾಗಿ 2ನೇ ರನ್ವೇಲಿ ವಿಮಾನ ಇಳಿಸಬೇಕು ಅಂದ್ರೆ ಪೈಲಟ್ಗಳಿಗೆ ದೇವ್ರೇ ಗತಿ ಅನ್ನೋ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ, ಲಕ್ಷಾಂತರ ಜನರ ಪ್ರಾಣದ ಪ್ರಶ್ನೆ ಇದ್ರೂ ಯಾಕೆ ಇಷ್ಟು ವರ್ಷ ಸುಮ್ಮನಿದ್ರು? ಇದಕ್ಕೆ ಕಾರಣ ಶುದ್ಧ ಪಾಲಿಟಿಕ್ಸ್. ಈ 30 ವರ್ಷದ ರಾಜಕೀಯದ ಅಸಲಿ ಕತೆ ಹೇಳೋಕ್ಕೂ ಮುನ್ನ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ಇಂಥ ಇನ್ಡೆಪ್ತ್ ಮಾಹಿತಿಯನ್ನ ಆಳವಾಗಿ ಸ್ಟಡಿ ಮಾಡಿ ನಿಮ್ಮ ಮುಂದಿಡೋ ಮಸ್ತ್ ಮಗ ಚಾನೆಲ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 30 ವರ್ಷದ ಪಾಲಿಟಿಕ್ಸ್, 3 ಮುಖ್ಯಮಂತ್ರಿಗಳು ಸುಮ್ಮನಿದ್ದೇಕೆ? ಇಷ್ಟೆಲ್ಲ ಟೆಕ್ನಿಕಲ್ ಸಮಸ್ಯೆ ಇದ್ರೂ, ಲಕ್ಷಾಂತರ ಜನರ ಪ್ರಾಣದ ಪ್ರಶ್ನೆ ಇದ್ರೂ ಈ ಮಸೀದಿನ ಯಾಕೆ ಇಷ್ಟು ವರ್ಷ ಶಿಫ್ಟ್ ಮಾಡಲಿಲ್ಲ? ಇದಕ್ಕೆ ಕಾರಣ ಶುದ್ಧ ಪಾಲಿಟಿಕ್ಸ್.
ಇದು 30 ವರ್ಷದ ಹಳೆಯ ಕತೆ. 1990ರ ದಶಕದಿಂದಲೂ ಕೇಂದ್ರ ವಿಮಾನಯಾನ ಸಚಿವಾಲಯ ಸ್ವಾಮಿ ಮಸೀದಿ ಶಿಫ್ಟ್ ಮಾಡಿ ಡೇಂಜರ್ ಇದೆ ಅಂತ ಹೇಳ್ತಾನೆ ಇದೆ. ಆದ್ರೆ ರಾಜ್ಯ ಸರ್ಕಾರಗಳು ಇದನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. 1995ರಲ್ಲಿ ಕಮ್ಯುನಿಸ್ಟ್ ನಾಯಕ ಅಂದಿನ ಸಿಎಂ ಜ್ಯೋತಿ ಬಸು ಅವರ ಟೇಬಲ್ಗೆ ಈ ಪ್ರಸ್ತಾವನೆ ಹೋಗಿತ್ತು. ಆದ್ರೆ ಅವರು ನೇರವಾಗಿ ಫೈಲ್ ಮೇಲೆ ನಾಟ್ ಅಪ್ರೂವ್ಡ್ ಅಂತ ಬರೆದು ರಿಜೆಕ್ಟ್ ಮಾಡಿದ್ರು. ಆಮೇಲೆ 2002-3ರಲ್ಲಿ ಅಂದಿನ ಕೇಂದ್ರ ವಿಮಾನಯಾನ ಸಚಿವ ಶಹನವಾಜ್ ಹುಸೇನ್ ಅವರು ಸಿಎಂ ಬುದ್ಧದೇವ್ ಭಟ್ಟಾಚಾರ್ಯ ಅವರ ಜೊತೆ ಮಾತುಕತೆ ನಡೆಸಿದ್ರು. ಆದ್ರೂ ವರ್ಕೌಟ್ ಆಗ್ಲಿಲ್ಲ. ಮಸೀದಿ ಶಿಫ್ಟ್ ಮಾಡೋ ಬದಲು ರನ್ವೇ ಡಿಸೈನ್ ಬದಲಾಯಿಸಿ ಅಂತ ಸರ್ಕಾರ ಹೇಳ್ಬಿಡ್ತು. ಆಮೇಲೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಬಂತು. ಅವರ ಕಾಲದಲ್ಲೂ ಈ ವಿವಾದ ಹಾಗೆ ಉಳಿದುಕೊಳ್ತು. ಯಾಕೆ? ಉತ್ತರ ಒಂದೇ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತು ಕೋಮುಗಲಭೆಯ ಭಯ. ಇದು ಧಾರ್ಮಿಕ ವಿಚಾರ, ಇತಿಹಾಸ ಇರೋ ಮಸೀದಿ. ಇದನ್ನ ಶಿಫ್ಟ್ ಮಾಡಿದ್ರೆ ಎಲ್ಲಿ ಮುಸ್ಲಿಮರ ವೋಟ್ ಬ್ಯಾಂಕ್ ಕೈ ತಪ್ಪುತ್ತೋ, ಎಲ್ಲಿ ವಿವಾದ ಆಗುತ್ತೋ ಅನ್ನೋ ಭಯಕ್ಕೆ 3 ಜನ ಮುಖ್ಯಮಂತ್ರಿಗಳು ನ್ಯಾಷನಲ್ ಸೆಕ್ಯೂರಿಟಿಗಿಂತ ರಾಜಕೀಯವನ್ನೇ ಆಯ್ಕೆ ಮಾಡಿಕೊಂಡ್ರು. ಆದ್ರೀಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿದೆ. ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಕೇಂದ್ರ, ರಾಜ್ಯ ಎರಡರಲ್ಲೂ ಒಂದೇ ಸರ್ಕಾರ ಇರೋದ್ರಿಂದ ಇಷ್ಟು ವರ್ಷ ಪೆಂಡಿಂಗ್ ಇದ್ದ ಈ ಫೈಲ್ಗೆ ಈಗ ಮತ್ತೆ ಜೀವ ಬಂದಿದೆ. ಕೇಂದ್ರ ವಿಮಾನಯಾನ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರ ಈಗ ಒಟ್ಟಾಗಿ ಕೆಲಸ ಮಾಡ್ತಿವೆ. ಪ್ರಯಾಣಿಕರ ಸುರಕ್ಷತೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಮಸೀದಿಯನ್ನ ಶಿಫ್ಟ್ ಮಾಡಲೇಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಆದ್ರೆ ಸರ್ಕಾರ ಮಸೀದಿಯನ್ನ ಬಲವಂತವಾಗಿ ಕೆಡವಕ್ಕೆ ಹೋಗ್ತಿಲ್ಲ. ಬದಲಾಗಿ ವಿಮಾನ ನಿಲ್ದಾಣ ಪ್ರಾಧಿಕಾರ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಮಸೀದಿ ಆಡಳಿತ ಮಂಡಳಿ ಜೊತೆ ಮಾತುಕತೆ ಶುರು ಮಾಡಿವೆ. ಇಲ್ಲಿ ಸರ್ಕಾರ ಮಸೀದಿಯವರಿಗೆ ಒಂದು ಆಫರ್ ಕೊಟ್ಟಿದೆ. ಅದೇನಂದ್ರೆ, ನೀವು ವಿಮಾನ ನಿಲ್ದಾಣದ ಆವರಣದಿಂದ ಹೊರಗಡೆ ಜಾಗ ತೋರಿಸಿ, ನಾವೇ ನಿಮಗೆ ಪರ್ಯಾಯ ಜಾಗ ಕೊಡ್ತೀವಿ. ಅಷ್ಟೇ ಅಲ್ಲ, ಈಗಿರೋ ಮಸೀದಿಗಿಂತ ದೊಡ್ಡದಾದ ಭವ್ಯವಾದ ಮಸೀದಿನ ನಮ್ಮ ಖರ್ಚಿನಲ್ಲೇ ಕಟ್ಟಿಸಿ ಕೊಡ್ತೀವಿ, ದಯವಿಟ್ಟು ಸಹಕರಿಸಿ ಅಂತ ಆಫರ್ ಕೊಟ್ಟಿದ್ದಾರೆ. ಸೇಮ್ ರಾಮ ಜನ್ಮಭೂಮಿ ಕೇಸ್ ತರ. ಆದ್ರೆ ಮುಸ್ಲಿಂ ಸಂಸ್ಥೆಗಳ ರೆಸ್ಪಾನ್ಸ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗಾಗಿದೆ. ದೇವಬಂದ್ ಅಂಗಳಕ್ಕೆ ವಿವಾದ, ನಮ್ ಕೈಲಿಲ್ಲ ಅಂದ ಬೋರ್ಡ್. ಹಾಗಾದ್ರೆ ಸರ್ಕಾರದ ಈ ಆಫರ್ಗೆ ಮಸೀದಿ ಕಮಿಟಿ ಒಪ್ಕೊಂಡಿದ್ಯಾ? ಇಲ್ಲ, ಅವರ ಆಟ ಬೇರೆನೇ ಇದೆ. ಇತ್ತೀಚೆಗಷ್ಟೇ ಮಾಜಿ ಶಾಸಕ ಸಿದ್ದಿಕುಲ್ಲಾ ಚೌಧರಿ ನೇತೃತ್ವದಲ್ಲಿ ಮಸೀದಿ ಕಮಿಟಿ ಮತ್ತು ಅಧಿಕಾರಿಗಳ ಮಧ್ಯೆ ಮೀಟಿಂಗ್ ನಡೆದಿದೆ. ಮಸೀದಿ ಕಮಿಟಿಯವರು ಏನಂತಿದ್ದಾರೆ ಅಂದ್ರೆ, ನಾವು ವಿಮಾನ ನಿಲ್ದಾಣದ ಭದ್ರತೆಗೆ ಮೊದಲಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ. ಭದ್ರತಾ ತಪಾಸಣೆಗೆ, ಐಡಿ ಕಾರ್ಡ್ ಚೆಕಿಂಗ್ಗೆ ನಾವು ಯಾವತ್ತೂ ಅಡ್ಡಿ ಮಾಡಿಲ್ಲ. ಆದ್ರೆ ಮಸೀದಿ ಶಿಫ್ಟ್ ಮಾಡೋದು ನಮಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ, ಇದು ಧಾರ್ಮಿಕ ನಂಬಿಕೆಯ ಪ್ರಶ್ನೆ. ನಾವು 4 ಜನ ಕೂತು ಏಕಾಏಕಿ ನಿರ್ಧಾರ ತಗೊಳ್ಳೋಕೆ ಆಗಲ್ಲ ಅಂದಿದ್ದಾರೆ. ಹಾಗಾದ್ರೆ ಮತ್ಯಾರು ನಿರ್ಧಾರ ತಗೋಬೇಕು? ಮಸೀದಿ ಕಮಿಟಿ ಈಗ ಭಾರತದ ಅತಿ ದೊಡ್ಡ ಇಸ್ಲಾಮಿಕ್ ಸಂಸ್ಥೆಗಳ ಮೊರೆ ಹೋಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿರೋ ಪ್ರಭಾವಿ ದಾರುಲ್ ಉಲೂಮ್ ದೇವ್ಬಂದ್, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಜಮಿಯತ್ ಉಲಾಮಾ ಈ ಹಿಂದ್ ಜೊತೆ ಚರ್ಚೆ ಮಾಡೋಕೆ ಮುಂದಾಗಿದ್ದಾರೆ. ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಕಟ್ಟಿರೋ ಮಸೀದಿಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಸಂಸ್ಥೆಗಳು ಫತ್ವಾ ಅಥವಾ ಧಾರ್ಮಿಕ ಒಪ್ಪಿಗೆನ ನೀಡಬೇಕಿದೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ರಷ್ಟೇ ಮುಂದಿನ ಪ್ರಕ್ರಿಯೆ. ಸದ್ಯಕ್ಕೆ ಮುಂಬರೋ ಈದ್ ಉಲ್ ಜುಹಾ ಹಬ್ಬದವರೆಗೂ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರ ಬೇಡ, ಆಮೇಲೆ ಮಾತುಕತೆ ಮುಂದುವರಿಸೋಣ ಅಂತ ಎರಡೂ ಕಡೆಯವರು ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಬಕ್ರೀದ್ ಮುಗಿಯೋವರೆಗೂ ಈ ಶಿಫ್ಟಿಂಗ್ ಪ್ರಕ್ರಿಯೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸ್ನೇಹಿತರೆ, ಒಟ್ನಲ್ಲಿ ಈ ಇಡೀ ವಿವಾದ ನೋಡಿದ್ರೆ ಇದು ಕೇವಲ ಒಂದು ಮಸೀದಿ ವರ್ಸಸ್ ಏರ್ಪೋರ್ಟ್ ಜಗಳ ಅಲ್ಲ. ಇದು 2 ಪ್ರಬಲ ವಿಚಾರಗಳ ನಡುವಿನ ಸಂಘರ್ಷ. ಒಂದ್ ಕಡೆ ದೇಶದ ಅಭಿವೃದ್ಧಿ ಮತ್ತು ಲಕ್ಷಾಂತರ ಪ್ರಯಾಣಿಕರ ಪ್ರಾಣ, ಮತ್ತೊಂದ್ ಕಡೆ 136 ವರ್ಷದ ಹಳೆಯ ನಂಬಿಕೆ ಮತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಸದ್ಯಕ್ಕೆ ಹೊಸ ಸರ್ಕಾರವೇನೋ ತನ್ನ ಪಟ್ಟು ಸಡಿಲಿಸ್ತಿಲ್ಲ, ಮಸೀದಿ ಶಿಫ್ಟ್ ಆಗ್ಲೇಬೇಕು ಅಂತ ನಿಂತಿದೆ. ಆದ್ರೆ ಮಸೀದಿ ಕಮಿಟಿ ಮಾತ್ರ ಧಾರ್ಮಿಕ ಸಂಸ್ಥೆಗಳ ಒಪ್ಪಿಗೆಗಾಗಿ ಕಾಯ್ತಿದೆ. ಹಾಗಾದ್ರೆ ದೇವಬಂದಂತಹ ಸಂಸ್ಥೆಗಳು ಈ ಬಗ್ಗೆ ಯಾವ ಅಭಿಪ್ರಾಯ ವ್ಯಕ್ತಪಡಿಸ್ತವೆ? ಮಸೀದಿ ಕಮಿಟಿ ಸರ್ಕಾರದ ಆಫರ್ ಒಪ್ಕೊಳ್ಳುತ್ತಾ? ಇದರ ಮೇಲೆಯೇ ಈ ಮಸೀದಿಯ ಭವಿಷ್ಯ ಹಾಗೆ ಏರ್ಪೋರ್ಟ್ ಭದ್ರತೆಯ ಭವಿಷ್ಯ ನಿಂತಿದೆ. ನಿಮ್ಮ ಪ್ರಕಾರ ಪ್ರಯಾಣಿಕರ ಸುರಕ್ಷತೆಗಾಗಿ ಮಸೀದಿನ ಶಿಫ್ಟ್ ಮಾಡಬೇಕಾ ಅಥವಾ ನಂಬಿಕೆಗೆ ಬೆಲೆ ಕೊಟ್ಟು ಅಲ್ಲೇ ಉಳಿಸಬೇಕಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದೇಶ ವಿದೇಶದ ಇಂಥದ್ದೇ ಇಂಟ್ರೆಸ್ಟಿಂಗ್ ಇನ್ಡೆಪ್ತ್ ಮಾಹಿತಿಗಾಗಿ mastmaga.com ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.